ಸ್ನೇಹಿತರೆ, ಸೃಷ್ಟಿಯ ರಹಸ್ಯವನ್ನು ಬಲ್ಲವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಆದರೆ ವಿಕಾಸವಾದವನ್ನು ನಾವು ನಂಬೋದಾದರೆ ಮಂಗನಿಂದ ಮನುಷ್ಯ ಬಂದ ಅನ್ನೋ ಥಿಯರಿಯನ್ನು ನಾವು ಒಪ್ಕೋಬೇಕಾಗತ್ತೆ. ಹಾಗಾದರೆ ಬೇರೆ ಪ್ರಾಣಿಗಳಿಗೆ ಕೂಡ ಮೂಲ ಅನ್ನೋದಿರಲೇಬೇಕಲ್ವಾ? ಅದರಲ್ಲೂ ಜಗತ್ತಿನ ಭಾರಿ ಗಾತ್ರದ ಹಾಗೂ ಬುದ್ಧಿವಂತ ಪ್ರಾಣಿಗಳಂತೂ ವಿಕಾಸವಾದದ ಥಿಯರಿಯ ಅಡಿಯಲ್ಲೇ ಬರಬೇಕಲ್ಲ. ಹಾಗಾದರೆ ನಮ್ಮ ಆನೆಗಳ ಮೂಲ ಯಾವುದು? ಅವುಗಳ ಹಿಂದಿನ ಪೀಳಿಗೆ ಹೇಗಿತ್ತು? ಇವತ್ತು ಹಿಮಪರ್ವತಗಳ ಸಾಲಲ್ಲಿ ಸಿಕ್ತಿರೋ ಆನೆಗಳನ್ನು ಹೋಲುವ ಆ ಪ್ರಾಣಿಗಳ ಪಳೆಯುಳಿಕೆ ಯಾವುದು? ಅವಕ್ಕೂ ಆನೆಗಳಿಗೂ ಏನಾದರೂ ಸಂಬಂಧ ಇದೆಯಾ? ಬನ್ನಿ ನೋಡೋಣ. ಸ್ನೇಹಿತರೆ, ಆನೆ ಅಂದರೆ ಕಾಡಂಚಿನ ಜನ ಇವತ್ತಿಗೂ ಹೆದರ್ತಾರೆ. ಆನೆ ದಾಳಿಗಳ ಬಗ್ಗೆ, ಒಂಟಿ ಸಲಗದ ಕೈಗೆ ಸಿಕ್ಕಿ ಸತ್ತವರ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ. ಹಾಗೆ ಮೈಸೂರಿನ ದಸರಾದಲ್ಲಿ ಅಂಬಾರಿಯನ್ನು ಹೊತ್ತು ಮನುಷ್ಯರಿಗಿಂತ ಗಂಭೀರವಾಗಿ ಶಿಸ್ತಿನಿಂದ ಹೆಜ್ಜೆ ಹಾಕೋ ಆನೆಗಳನ್ನು ಕೂಡ ನಾವು ನೋಡಿದ್ದೀವಿ. ಹಿಂದೆ ಆನೆಗಳು ಭಾರತೀಯ ಅರಸರ ಯುದ್ಧ ಟ್ಯಾಂಕರ್ಗಳಂತೆ ಕೆಲಸ ಮಾಡ್ತಿದ್ವು ಅನ್ನೋ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀವಿ. ಆನೆಗಳ ಸೇನೆಯ ಬಗ್ಗೆ ಕೇಳಿನೇ ಅಲೆಕ್ಸಾಂಡರ್ ಥರದವನು ಕೂಡ ಹೆದರಿಬಿಟ್ಟಿದ್ದ ಅನ್ನೋದು ನಮಗೆ ಗೊತ್ತಿದೆ. ಅಲೆಕ್ಸಾಂಡರ್ನ ಅಂತಿಮ ಯುದ್ಧದಲ್ಲಿ ಅವನ ಸೇನೆಯನ್ನು ಧೂಳಿಪಟ ಮಾಡಿದ್ದು ಕೂಡ ಪರ್ವತರಾಜನ ಗಜಸೇನೆ ಅನ್ನೋದು ನಮಗೆ ಗೊತ್ತೇ ಇದೆ. ಕರ್ನಾಟಕದ ಗಂಗರಸ ಶಿವಮಾರ ಆನೆಗಳನ್ನು ಪಳಗಿಸೋದು ಹೇಗೆ ಅನ್ನೋ ಬಗ್ಗೆ ಗಜಾಷ್ಟಕ ಅನ್ನೋ ಪುಸ್ತಕ ಬರೆದಿದ್ದ ಅನ್ನೋದು ಕೂಡ ನಮಗೆ ಇತಿಹಾಸದ ಪುಟಗಳಲ್ಲಿ ಕಾಣಸಿಗುತ್ತೆ. ಇಷ್ಟೆಲ್ಲ ಆದರೂ ಕೂಡ ಆನೆಗಳ ಬಗ್ಗೆ ನಮಗೆ ಗೊತ್ತಿರೋದು ತೀರಾ ಕಡಿಮೆ. ಆನೆ ಜಗತ್ತಿನ ಅತ್ಯಂತ ಬುದ್ಧಿವಂತ ಪ್ರಾಣಿಗಳ ಪೈಕಿ ಒಂದು. ಅದು ಯಾವತ್ತೋ ತಾನು ಓಡಾಡಿದ ರಸ್ತೆಯನ್ನ ಎಷ್ಟೋ ವರ್ಷಗಳ ನಂತರ ಕೂಡ ನೆನಪಿಟ್ಟುಕೊಂಡಿರುತ್ತೆ. ಆನೆಗಳಿಗೆ ಕಿಲೋಮೀಟರ್ಗಳ ದೂರದಲ್ಲೇ ಅಪಾಯವನ್ನು ಅರಿಯುವ ಶಕ್ತಿ ಇದೆ. ಕೇವಲ ವಾಸನೆಯೊಂದರಿಂದಲೇ ಆನೆಗಳು ಎಲ್ಲವನ್ನೂ ಗುರುತಿಸೋ ಶಕ್ತಿಯನ್ನು ಹೊಂದಿವೆ. ಅವು ದೊಡ್ಡ ಗಾತ್ರದ ಪ್ರಾಣಿಗಳಾಗಿದ್ರೂ ಕೂಡ ದಾಳಿ ಮಾಡುವಾಗ ಅತ್ಯಂತ ವೇಗವನ್ನು ಪಡ್ಕೊಳ್ಳುತ್ತವೆ. ನಿಮಗಿನ್ನೂ ಹೇಳಬೇಕು ಅಂದರೆ ಸಾಕಿದ ಆನೆಗಳು ತಮ್ಮ ಮಾಲೀಕನಿಗೆ ಮಾವುತನ ಬಗ್ಗೆ ದೂರು ಹೇಳುತ್ತವೆ. ಹಾಗೆ ಮಾವುತ ಒಳ್ಳೆಯವನಾಗಿದ್ರೆ ಅವನನ್ನು ಹೊಗಳುತ್ತವೆ ಕೂಡ. ಹೀಗೆ ಆನೆಗಳ ಬುದ್ಧಿವಂತಿಕೆಯ ಬಗ್ಗೆ ಹೇಳ್ತಾ ಹೋದ್ರೆ ದಿನವೊಂದು ಸಾಕಾಗೋದಿಲ್ಲ. ಬಿಡಿ, ನಾವಿವತ್ತು ಮಾತಾಡೋದಕ್ಕೆ ಹೊರಟಿರೋದು ಆನೆಗಳ ಬುದ್ಧಿವಂತಿಕೆಯ ಬಗ್ಗೆ ಅಲ್ಲ, ಅವುಗಳ ಪೂರ್ವಜರ ಬಗ್ಗೆ. ಅಂದ್ರೆ ಆನೆಗಳ ಉಗಮದ ಬಗ್ಗೆ, ಅವುಗಳ ಮೂಲದ ಬಗ್ಗೆ. ಸ್ನೇಹಿತರೆ, ಸಂಶೋಧನೆಗಳ ಪ್ರಕಾರ ಮ್ಯಾಮೂತ್ ಅನ್ನೋ ಪ್ರಾಣಿಯಿಂದ ಆನೆಗಳ ಸಂತತಿ ಸೃಷ್ಟಿಯಾಯಿತು ಅಂತ ಹೇಳಲಾಗತ್ತೆ. ಸಹಸ್ರಾರು ವರ್ಷಗಳ ಹಿಂದೆ ಡೈನೋಸರಸ್ ಜೊತೆಗೆ ಅಷ್ಟೇ ಭಾರಿ ಗಾತ್ರದ ಪ್ರಾಣಿ ಸಂಕುಲ ಅಂತ ಗುರುತಿಸಿಕೊಂಡಿದ್ದು ಈ ಮ್ಯಾಮೂತ್ಗಳು. ಈ ಪ್ರಾಣಿಗಳು ಹಿಮಯುಗಕ್ಕಿಂತ ಹಿಂದಿನಿಂದಲೂ ಇದ್ವು ಅನ್ನೋದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಹಿಮಯುಗದಲ್ಲಿ ಬದುಕಿ ಬಾಳಿ ಅಲ್ಲೇ ನಶಿಸಿ ಹೋದ ಇವು ಅಂಟಾರ್ಟಿಕಾ, ಸೈಬೀರಿಯಾ ಹಾಗೂ ನೈಜೀರಿಯಾದ ಕಾಡುಗಳಲ್ಲಿ ಇದ್ವು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ. ಹೇಗೆ ಮಂಗನಿಂದ ಮಾನವ ಅಂತೀವೋ ಹಾಗೇನೆ ಮ್ಯಾಮೂತ್ ಆನೆ ಸಂತತಿಯ ಮೂಲ ಪ್ರಭೇದ. ಆನೆಗಳಲ್ಲಿ ಹೇಗೆ ಏಷಿಯನ್ ಆನೆ, ಆಫ್ರಿಕನ್ ಆನೆ ಅಂತ 4 ಪ್ರಭೇದಗಳಿವೆಯೋ ಅದೇ ರೀತಿ ಮ್ಯಾಮೂತ್ಗಳಲ್ಲಿ ಕೂಡ ಪ್ರಭೇದಗಳಿವೆ. ಆ ಪ್ರಭೇದಗಳ ಬಗ್ಗೆ ಈಗಲೂ ಸಾಕಷ್ಟು ಅಧ್ಯಯನ, ಸಂಶೋಧನೆಗಳು ನಡೀತಿವೆ. ಆದರೆ ಇದುವರೆಗೆ ಸಂಶೋಧಕರಿಗೆ ಸಿಕ್ಕಿರೋದು ಭಾಗಶಃ ಓಲಿ ಮ್ಯಾಮೂತ್ ಪ್ರಭೇದಕ್ಕೆ ಸೇರಿದ ಪಳೆಯುಳಿಕೆಗಳು. ಓಲಿ ಮ್ಯಾಮೂತ್ಗಳ ದೇಹ ರಚನೆ ಈಗಿನ ಆನೆ ಸಂತತಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಮ್ಯಾಮೂತ್ನ ದಂತಗಳು ಸಾಮಾನ್ಯ ಆನೆಗಳ ದಂತಕ್ಕಿಂತ ಹೆಚ್ಚು ಉದ್ದ ಇವೆ. ತಲೆಬುರುಡೆಯ ಎತ್ತರ ಕೂಡ ಹೆಚ್ಚು. ಅದೇ ರೀತಿ ಅದರ ಬೆನ್ನಿನ ದೇಹ ರಚನೆ ಇಳಿಜಾರಿನಂತಾಗಿದೆ. ಮ್ಯಾಮೂತ್ಗಳ ಮತ್ತೊಂದು ಆಕರ್ಷಣೆ ಅಂದರೆ ಅವು ಕೇಸರಿ ಹಾಗೂ ಕಂದು ಬಣ್ಣದ ರೋಮಗಳನ್ನು ಹೊಂದಿದ್ವು ಅನ್ನೋದು. ಹಿಮಯುಗಕ್ಕೆ ಪೂರಕವಾಗಿ ಅವುಗಳ ದೇಹ ರಚನೆಯಾಗಿತ್ತು. ಅಷ್ಟೇ ಅಲ್ಲ, ಮ್ಯಾಮೂತ್ಗಳ ಕಿಡ್ನಿ ಸಾಮಾನ್ಯ ಆನೆಗಳ ಕಿಡ್ನಿ ಗಾತ್ರಕ್ಕಿಂತ ಹೆಚ್ಚಿತ್ತು. ಇನ್ನು ಅವತ್ತಿಗೆ ಈ ಮ್ಯಾಮೂತ್ಗಳು ಸಸ್ಯಾಹಾರಿಗಳಾಗಿದ್ವು ಅನ್ನೋದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಮೊದಲಿಗೆ ಪರ್ವತ ಪ್ರದೇಶಗಳಲ್ಲಿ ಮಾತ್ರ ವಾಸವಿದ್ದ ಈ ಮ್ಯಾಮೂತ್ಗಳು ಆನಂತರ ನಿಸರ್ಗದಲ್ಲಾದ ಬದಲಾವಣೆಗೆ ಹೊಂದಿಕೊಂಡು ಬದುಕೋದಿಕ್ಕೆ ಶುರು ಮಾಡಿದ್ವು. ಮೊದಲಿಗೆ ಮ್ಯಾಮೂತ್ಗಳು ಅಂಟಾರ್ಟಿಕಾದ ಹಸಿರು ಪರ್ವತಗಳಲ್ಲಿ ಜೀವಿಸ್ತಿದ್ವು. ಆನಂತರ ಆ ಕಣಿವೆಗಳನ್ನು ನಿಧಾನವಾಗಿ ಹಿಮ ಆವರಿಸಿಬಿಡ್ತು. ಹೀಗಾಗಿ ಈ ಪ್ರಾಣಿಗಳು ಆಹಾರವನ್ನು ಹುಡುಕಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಬೆಳೆಸಿದ್ವಂತೆ. ಹೀಗೆ ಅಂಟಾರ್ಟಿಕಾದಿಂದ ನೈಜೀರಿಯಾದ ಕಾಡುಗಳಿಗೆ ಪ್ರಯಾಣ ಬೆಳೆಸಿದ್ವು ಅಂತ ಸಂಶೋಧಕರು ಅಂದಾಜು ಮಾಡ್ತಿದ್ದಾರೆ. ಇಂಥ ದೈತ್ಯ ಜೀವಿಗಳು ಇದ್ದಕ್ಕಿದ್ದ ಹಾಗೆ ಈ ಭೂಮಿ ಮೇಲಿಂದ ಕಣ್ಮರೆಯಾಗಿದ್ದು ಹೇಗೆ ಅನ್ನೋದನ್ನು ನೋಡಿದರೆ ನಿಜಕ್ಕೂ ನಮಗೆ ಆಶ್ಚರ್ಯ ಆಗುತ್ತೆ. ಮ್ಯಾಮೂತ್ಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಇತಿಹಾಸಕಾರರು ಹಲವಾರು ಸಂಶೋಧನೆ ಹಾಗೂ ಅಧ್ಯಯನಗಳನ್ನು ನಡೆಸಿದ್ದಾರೆ. ಅದರಲ್ಲೂ ಮಿಶಿಗನ್ ಯೂನಿವರ್ಸಿಟಿಯ ಇತಿಹಾಸಕಾರರು ಮ್ಯಾಮೂತ್ಗಳ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಒಂದು ಅಧ್ಯಯನ ಕೇಂದ್ರವನ್ನೇ ಸ್ಥಾಪಿಸಿದ್ದಾರೆ. ಇವರ ಅಧ್ಯಯನದ ವರದಿಯ ಪ್ರಕಾರ ಮ್ಯಾಮೂತ್ಗಳು ಜೀವಿಸಿದ್ದು ಹಿಮಯುಗದಲ್ಲಿ. ನಿಮಗೆ ಗೊತ್ತಿರಬೇಕು, ಅಂಟಾರ್ಟಿಕಾವನ್ನು ಹಿಮ ಆವರಿಸಿಕೊಳ್ಳೋದಕ್ಕೂ ಮೊದಲು ಅದೊಂದು ಸಾಮಾನ್ಯ ಕಣಿವೆ ಪ್ರದೇಶವಾಗಿತ್ತು. ಅಲ್ಲಿ ಹೇರಳವಾದ ಸಸ್ಯ ಸಂಪತ್ತಿತ್ತು. ಆ ಸಸ್ಯ ಸಂಪತ್ತನ್ನು ಆಧರಿಸಿ
ಧರಿಸಿನೇ ಅಲ್ಲಿ ಕಾಡು ಪ್ರಾಣಿಗಳು ವಾಸ ಮಾಡ್ತಿದ್ವು. ಮ್ಯಾಮೋತ್ಗಳಿಗೆ ಕೂಡ ಹುಲ್ಲು ಗಿಡ ಮರಗಳೇ ಜೀವನಾಧಾರವಾಗಿದ್ವು. ಆದರೆ ನಿಧಾನವಾಗಿ ಅಂಟಾರ್ಟಿಕಾದ ಪ್ರಕೃತಿಯಲ್ಲಿ ಬದಲಾವಣೆಯಾಯಿತು. ಹಸಿರು ಕಣಿವೆಗಳನ್ನು ನಿಧಾನವಾಗಿ ಹಿಮ ಆವರಿಸಿಕೊಳ್ಳೋದಕ್ಕೆ ಶುರು ಮಾಡ್ತು. ಅಲ್ಲದೆ ಒಂದಷ್ಟು ಕಾಲ ಹಿಮ ಮಳೆ ಕೂಡ ಸುರಿಯಿತು. ಇದರಿಂದಾಗಿ ಹಸಿರು ಕಾಡುಗಳು ಕೂಡ ಹಿಮಾವೃತವಾಗಿ ಬಿಟ್ವು. ಇದ್ದಕ್ಕಿದ್ದಂತೆ ಬದಲಾದ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಪೂರಕವಾಗಿ ಮ್ಯಾಮೋತ್ಗಳ ದೇಹ ರಚನೆ ಏನೋ ಇತ್ತು. ಉದ್ದನೆಯ ರೋಮಗಳು ಈ ಪ್ರಾಣಿಗಳ ದೇಹದಲ್ಲಿ ಇದ್ದಿದ್ದರಿಂದ ಅಂಟಾರ್ಟಿಕಾದ ಚಳಿಯಲ್ಲಿ ಬದುಕೋದಕ್ಕೆ ಅವುಗಳಿಗೆ ತೊಂದರೆ ಏನೂ ಆಗಲಿಲ್ಲ. ಆದರೆ ಆಹಾರಕ್ಕಾಗಿ ಮ್ಯಾಮೋತ್ಗಳು ಸಾಕಷ್ಟು ಪರದಾಡಬೇಕಾಯಿತು. ಹಿಮ ತುಂಬಿದ ಕಣಿವೆಯಲ್ಲಿ ಸಿಕ್ಕಿದ ಅಲ್ಪ ಸ್ವಲ್ಪ ಹುಲ್ಲು ಇವುಗಳಿಗೆ ತಿನ್ನೋದಕ್ಕೆ ಸಾಕಾಗಲಿಲ್ಲ. ಹೀಗಾಗಿ ಮ್ಯಾಮೋತ್ಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಹಾರವನ್ನು ಅರಸಿ ವಲಸೆ ಹೋಗೋದು ಅನಿವಾರ್ಯವಾಯಿತು. ಆವತ್ತಿಗೆ ಭೂಖಂಡಗಳ ಚಲನೆಯ ಪರಿಣಾಮ ಇಷ್ಟೊಂದಿರಲಿಲ್ಲ. ಅಂದರೆ ಆಫ್ರಿಕಾ, ಅಮೆರಿಕ, ಅಂಟಾರ್ಟಿಕಾ, ಭಾರತ ಈ ಎಲ್ಲ ಭೂಭಾಗಗಳು ಅಂಟಾರ್ಟಿಕಾ ಅಥವಾ ಗೋಂಡ್ವಾನಾಗೆ ಅಂಟಿಕೊಂಡ ಹಾಗೆ ಇದ್ವು. ಹಿಮಾವೃತ ಪ್ರದೇಶದಲ್ಲಿ ಅಂಟಾರ್ಟಿಕಾದಿಂದ ಆಫ್ರಿಕಾದೆಡೆಗೆ ವಲಸೆ ಬರುವ ಸಂದರ್ಭದಲ್ಲಿ ಅನೇಕ ಮ್ಯಾಮೋತ್ಗಳು ಹಿಮನದಿಗಳ ಕಂದರಕ್ಕೆ ಬಿದ್ದು ಪ್ರಾಣ ಬಿಟ್ಟಿವೆ. ಇವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆರಳುವ ವೇಳೆಗೆ ಅಲ್ಲಿನ ಋತುಗಳು ಬದಲಾಗಿ ಬಿಟ್ಟಿದ್ವು. ಹೀಗಾಗಿ ಒಂದೇ ಸ್ಥಳದಲ್ಲಿ ಆಹಾರ ಸಿಗದೆ ನಿರಂತರ ಪ್ರಯಾಣದಿಂದ ಕೂಡ ಕೆಲ ಮ್ಯಾಮೋತ್ಗಳು ಸಾವಿಗೀಡಾಗಿವೆ. ಹೀಗೆ ವರ್ಷವೊಂದಕ್ಕೆ 4000 ಕಿಲೋಮೀಟರ್ನಷ್ಟು ದೂರವನ್ನು ಮ್ಯಾಮೋತ್ಗಳು ಪ್ರಯಾಣಿಸಿರಬಹುದು ಅಂತ ಸಂಶೋಧಕರು ಅಂದಾಜು ಮಾಡ್ತಿದ್ದಾರೆ. ಆಹಾರವನ್ನು ಹುಡುಕೊಂಡು ಯುರೋಪ್, ಆಫ್ರಿಕಾ, ಏಷ್ಯಾ ಖಂಡಗಳಿಗೆ ಮ್ಯಾಮೋತ್ಗಳು ವಲಸೆ ಬಂದಿರಬಹುದು ಅನ್ನತ್ತೆ ಒಂದು ಸಂಶೋಧನೆ. ವಲಸೆಯ ಸಂದರ್ಭದಲ್ಲಿ ಮ್ಯಾಮೋತ್ಗಳ ಸಂತತಿ ಅಭಿವೃದ್ಧಿ ಕಾಣ್ತು. ಅಲ್ಲದೆ ನಿಧಾನವಾಗಿ ಪ್ರಭೇದಗಳಲ್ಲಿ ಕೂಡ ಬದಲಾವಣೆ ಕಾಣಿಸ್ಕೊಳ್ತು. ಒಂದು ಹಂತದಲ್ಲಿ ಪ್ರಕೃತಿಯ ಹೊಡೆತದಿಂದ ಮ್ಯಾಮೋತ್ನ ಸಂತತಿ ಬಚಾವಾಗಿತ್ತು. ಆದರೆ ಮ್ಯಾಮೋತ್ಗಳ ಸಂತತಿಗೆ ಗಂಡಾಂತರ ಎದುರಾಗಿದ್ದು ಪಾಪಿ ಮನುಷ್ಯನಿಂದ. ಹೌದು, ಹಿಮಯುಗದಲ್ಲಿ ಅದಾಗಲೇ ಮಾನವರು ಕೊಂಚ ಬುದ್ಧಿವಂತರಾಗಿ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸೋದಕ್ಕೆ ಶುರು ಮಾಡಿದರು. ಬೇಟೆ ಮನುಷ್ಯನ ಆಹಾರದ ಮೂಲವಾಗಿತ್ತು. ಹೀಗೆ ಪ್ರಾಣಿಗಳನ್ನು ಬೇಟೆಯಾಡ್ತಿದ್ದ ಹಿಮಯುಗದ ಮಾನವ ಮ್ಯಾಮೋತ್ಗಳನ್ನು ಬೇಟೆಯಾಡಿರಬಹುದು ಅನ್ನೋದು ಸಂಶೋಧನೆಯಿಂದ ಗೊತ್ತಾದ ಒಂದು ಅಂಶ. ಆದರೆ ಈ ಬೇಟೆ ಬರೀ ಆಹಾರಕ್ಕಾಗಿ ಅಷ್ಟೇ ನಡೆದದ್ದಲ್ಲ. ಬದಲಾಗಿ ಹಿಮಯುಗದಲ್ಲಿ ಮ್ಯಾಮೋತ್ನ ದಂತಗಳಿಂದ ಮನೆಗಳನ್ನು ನಿರ್ಮಿಸಲಾಗ್ತಿತ್ತು. ಆ ದಂತಗಳಿಗಾಗಿಯೇ ಅನೇಕ ಮ್ಯಾಮೋತ್ಗಳ ಬೇಟೆ ನಡೆದಿದೆ ಅಂತ ಹೇಳಲಾಗುತ್ತೆ. ಇನ್ನು ಕೆಲವು ಕಡೆಗಳಲ್ಲಿ ಮನುಷ್ಯ ತನ್ನ ಅಸ್ತಿತ್ವದ ಸ್ಥಾಪನೆಗಾಗಿ ಕೂಡ ಮ್ಯಾಮೋತ್ಗಳ ಬೇಟೆ ನಡೆಸಿದಾನೆ ಅನ್ನೋದು ಸಂಶೋಧಕರ ವಾದ. ಮ್ಯಾಮೋತ್ಗಳನ್ನು ಪಳಗಿಸಿ ತನ್ನ ವಶದಲ್ಲಿಟ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಕೂಡ ಅವುಗಳ ಬೇಟೆ ನಡೆದಿದೆ ಅನ್ನೋ ಮಾತು ಇದೆ. ಇದೆಲ್ಲ ಕೇವಲ ಸಾಂದರ್ಭಿಕ ಸಂಶೋಧನೆಗಳಿಂದ ಅಂದಾಜಿಸಲಾಗಿರೋದು. ಆದರೆ ಅವರ ವಾದಕ್ಕೆ ಪೂರಕವಾಗುವಂತಹ ಸಾಕ್ಷ್ಯಗಳು ಸಂಪೂರ್ಣವಾಗಿ ಇದುವರೆಗೆ ಸಿಕ್ಕಿಲ್ಲ. ಈ ವಾದಕ್ಕೆ ವಿಜ್ಞಾನದ ಸಹಕಾರ ಇರಲಿಲ್ಲ. ಹೀಗಾಗಿ ಈ ವಾದ ನಿಜ ಅನ್ನೋದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲದೆ ಪುರಾತತ್ವ ಇಲಾಖೆ, ವೈದ್ಯಕೀಯ ವಿಜ್ಞಾನಿಗಳು ಮ್ಯಾಮೋತ್ಗಳ ಪಳೆಯುಳಿಕೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷೆಗೆ ಒಳಪಡಿಸ್ತಿದ್ದಾರೆ. ಅಲ್ಲಿ ಹಲವಾರು ಕುತೂಹಲಕಾರಿ ಅಂಶಗಳು ಕೂಡ ಬಹಿರಂಗಗೊಳ್ತಿವೆ. ಈ ಮ್ಯಾಮೋತ್ಗಳ ಬಗ್ಗೆ ಹಿಂದಿನಿಂದ ಸಂಶೋಧನೆಗಳು ನಡೀತಾನೆ ಇದೆ. ಅಂದಹಾಗೆ ಸಂಶೋಧನೆಯ ವೇಳೆ ಮ್ಯಾಮೋತ್ಗಳ ಪಳೆಯುಳಿಕೆ ಹಿಮರಾಶಿಯ ಕೆಳಗೆ ಪತ್ತೆಯಾಯಿತು. ಆಕಾರದಲ್ಲಿ ಆನೆಯಂತಿದ್ದ ಇದು ಮೊದಲು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತು. ಇದು ಆನೆನೋ ಅಥವಾ ಬೇರೆ ಯಾವುದೋ ಪ್ರಾಣಿನೋ ಅನ್ನೋ ಅನುಮಾನ ಕೂಡ ಮೂಡ್ತು. ಆದರೆ ಅದರ ದೇಹ ರಚನೆಯನ್ನು ಗಮನಿಸಿದ ನಂತರ ಇದು ಆನೆ ಅಲ್ಲ, ಮ್ಯಾಮೋತ್ ಅಂತ ನಿರ್ಧಾರಕ್ಕೆ ಬರಲಾಯಿತು. ಮ್ಯಾಮೋತ್ಗಳ ಬಗ್ಗೆ ಸಂಶೋಧನೆಯಲ್ಲಿ ತೊಡಗಿದ ವಿಜ್ಞಾನಿಗಳ ತಂಡ ಮೊದಲಿಗೆ ಆನೆ ಮತ್ತು ಮ್ಯಾಮೋತ್ ನಡುವಿನ ವ್ಯತ್ಯಾಸವನ್ನು ಪತ್ತೆ ಹಚ್ಚಿದ್ರು. ಆನೆಗಳಿಗಿಂತ ಮ್ಯಾಮೋತ್ಗಳ ದಂತ ಉದ್ದವಾಗಿತ್ತು. ಅಷ್ಟೇ ಅಲ್ಲದೆ ಬೆನ್ನು ಕೂಡ ಗಾತ್ರದಲ್ಲಿ ಎತ್ತರವಾಗಿತ್ತು. ಮ್ಯಾಮೋತ್ಗಳ ದೇಹ ಆನೆಗಿಂತ ಎತ್ತರವಾಗಿತ್ತು, ಬಲಿಷ್ಠವಾಗಿ ಕೂಡ ಇತ್ತು. ಈ ಮ್ಯಾಮೋತ್ಗಳ ದೇಹ ರಚನೆ ಇಷ್ಟೊಂದು ವಿಭಿನ್ನವಾಗಿರೋದಕ್ಕೆ ಕಾರಣ ಏನಿರಬಹುದು ಅನ್ನೋ ಕುತೂಹಲ ವಿಜ್ಞಾನಿಗಳನ್ನು ಕಾಡೋದಕ್ಕೆ ಶುರು ಮಾಡ್ತು. ಪ್ರಕೃತಿಯಲ್ಲಾಗುವ ಬದಲಾವಣೆಗೆ ತಕ್ಕಂತೆ ದೇಹ ರಚನೆಯಾಗಿರುತ್ತೆ ಅನ್ನೋದು ವಿಜ್ಞಾನ ಬಿಚ್ಚಿಟ್ಟ ಸತ್ಯ. ಹಾಗೇನೆ ಮ್ಯಾಮೋತ್ಗಳ ವಿಷಯದಲ್ಲಿ ಕೂಡ ವಿಜ್ಞಾನಿಗಳು ಈ ವಾದವನ್ನು ಒಪ್ಕೊಂಡ್ರು. ಇನ್ನು ಇವುಗಳ ಅಂತ್ಯಕ್ಕೆ ಕೂಡ ಇದೇ ಕಾರಣ ಇರಬಹುದಾ ಅನ್ನೋ ಬಗ್ಗೆ ತನಿಖೆ ಮಾಡೋದಕ್ಕೆ ಶುರು ಮಾಡಿದರು. ಮೊದಲಿಗೆ ಪಳೆಯುಳಿಕೆಗಳು ಹೆಚ್ಚಾಗಿ ದೊರೆತ ಪ್ರದೇಶದಲ್ಲಿ ಸತತ ಅಧ್ಯಯನವನ್ನು ನಡೆಸಲಾಯಿತು. ಆ ಪ್ರದೇಶ ಒಂದು ಕಾಲದಲ್ಲಿ ಹಿಮಾವೃತವಾಗಿತ್ತು. ಅಂದರೆ ಮ್ಯಾಮೋತ್ಗಳು ಇದ್ದದ್ದು ಹಿಮಯುಗದಲ್ಲಿ ಅನ್ನೋದನ್ನ ಮೊದಲು ವಿಜ್ಞಾನಿಗಳು ಖಚಿತಪಡಿಸ್ಕೊಂಡ್ರು. ಆ ನಂತರ ಆ ಸಂತತಿಗಳ ಅವನತಿಗೆ ಕಾರಣ ಏನು ಅಂತ ಹುಡುಕೋದಿಕ್ಕೆ ಶುರು ಮಾಡಿದರು. ಮ್ಯಾಮೋತ್ ಪಳೆಯುಳಿಕೆಯನ್ನು ವಿವಿಧ ಪರೀಕ್ಷೆಗಳಿಗೆ ಒಳಪಡಿಸಿ ರಹಸ್ಯ ಭೇದಿಸೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಅವುಗಳ ದಂತವನ್ನು ಪರಿಶೀಲಿಸ್ತಾರೆ. ಅವುಗಳ ಆಂತರಿಕ ರಚನೆಯ ಬಗ್ಗೆ ಸ್ಟಡಿ ಮಾಡಲಾಗುತ್ತೆ. ನಂತರ ಈ ಸಂತತಿಗಳ ಅವನತಿಗೆ ಕಾರಣಗಳೇನು ಅನ್ನೋದನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ ಸಂಶೋಧಕರು.
ನೂತನ ತಂತ್ರಜ್ಞಾನಗಳ ಸಹಾಯದಿಂದ ವಿವಿಧ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಸಿಕ್ಕ ಪಳೆಯುಳಿಕೆಯಲ್ಲಿದ್ದ ಕೂದಲನ್ನು ತಗೊಂಡು DNA ಟೆಸ್ಟ್ಗೆ ಒಳಪಡಿಸ್ತಾರೆ. ಸಾಮಾನ್ಯವಾಗಿ ತಾಪಮಾನದಲ್ಲಿ ಇಳಿಕೆಯಾದರೆ ಅದು ನಮ್ಮ ದೇಹದ ರಕ್ತದ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ವಾತಾವರಣದಲ್ಲಿ ಚಳಿ ಹೆಚ್ಚಾದಾಗ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಆಕ್ಸಿಜನ್ ಸಿಗೋದಿಲ್ಲ. ಹಾಗಾದಾಗ ಜೀವಿಗಳು ಬದುಕೋದು ಕಷ್ಟ ಆಗುತ್ತೆ. ಹೀಗಿರುವಾಗ ಹಿಮಯುಗದಲ್ಲಿ ಮೆಮೋತ್ಗಳು ಅದು ಹೇಗೆ ಶೀತ ಗಾಳಿಯನ್ನು ತಡ್ಕೊಂಡು ಬದುಕಿ ಉಳಿದಿದ್ವು ಅಂತ ತಿಳಿಯೋದಕ್ಕೆ DNA ಪರೀಕ್ಷೆಯನ್ನ ಮಾಡಲಾಯಿತು. ಮೆಮೋತ್ಗಳ ಪಳೆಯುಳಿಕೆಯ DNA ಪರೀಕ್ಷೆ ಹಲವಾರು ಅಚ್ಚರಿಯ ವಿಷಯಗಳನ್ನು ಬಹಿರಂಗಪಡಿಸಿತು. ಅದೇನು ಅಂದರೆ ಅವುಗಳ ದೇಹದ ಹಿಮೋಗ್ಲೋಬಿನ್ ಹೆಚ್ಚು ಪ್ರಮಾಣದ ಆಮ್ಲಜನಕವನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿತ್ತು. ಇದರಿಂದಾಗಿನೇ ಮೆಮೂತ್ಗಳು ಹಿಮಯುಗದಲ್ಲಿ ಕೂಡ ನಿರಾಯಾಸವಾಗಿ ಬದುಕಿದ್ವು ಅನ್ನೋ ಮಾಹಿತಿಯನ್ನು ವೈದ್ಯ ವಿಜ್ಞಾನಿಗಳು ನೀಡಿದರು. ಎಂಥ ಚಳಿಯನ್ನು ಕೂಡ ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದ ಮೆಮೂತ್ಗಳಿಗೆ ಪ್ರಕೃತಿಯಿಂದ ಹೆಚ್ಚಿನ ಆಘಾತ ಆಗದೇನೂ ಇರಬಹುದು ಅಂತ ವೈದ್ಯ ವಿಜ್ಞಾನಿಗಳಿಗೆ ಅನಿಸಿತ್ತು. ಹಾಗಾದರೆ ಇವುಗಳ ಅವನತಿಗೆ ಖಚಿತವಾದ ಕಾರಣ ಏನಿರಬಹುದು ಅನ್ನೋ ಪ್ರಶ್ನೆ ವಿಜ್ಞಾನಿಗಳನ್ನು ಮತ್ತೆ ಮತ್ತೆ ಕಾಡೋದಕ್ಕೆ ಶುರು ಮಾಡ್ತು. ಇದೆಲ್ಲದರ ನಡುವೆ ಬಸ್ಟಾಕ್ ಹಿಮನದಿಯ ತೀರದಲ್ಲಿ ಒಂದು ಪ್ರಾಣಿಯ ಪಳೆಯುಳಿಕೆ ಪತ್ತೆಯಾಗುತ್ತೆ. ಅಲ್ಲಿಗೆ ಧಾವಿಸಿದ ಅಧ್ಯಯನ ತಂಡಕ್ಕೆ ಇದು ಮೆಮೂತ್ನ ಪಳೆಯುಳಿಕೆ ಅಂತ ನಿರ್ಧಾರ ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಹಿಮನದಿಯ ತೀರದಲ್ಲಿ ಸಿಕ್ಕ ಈ ಮೆಮೂತ್ ಅತಿಕಿರಿಯ ವಯಸ್ಸಲ್ಲೇ ಸತ್ತೋಗಿತ್ತು. ಆದರೆ ಅದರ ದೇಹ ಮಾತ್ರ ಹಾಳಾಗಿರಲಿಲ್ಲ. ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಕುತೂಹಲಕಾರಿ ಅಂಶಗಳೇ ಹೊರಬಂದವು. ಅದೇನಪ್ಪಾ ಅಂದ್ರೆ ಈ ಮೆಮೂತ್ನ ದೇಹದ ಮೇಲಿನ ಕೆಲ ಗುರುತುಗಳು ಮನುಷ್ಯನಿಂದ ಆಗಿದ್ದ ಗಾಯದ ಗುರುತುಗಳು ಅನ್ನೋದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ರು. ಅಲ್ಲಿಗೆ ಮೆಮೂತ್ಗಳ ಅವನತಿಗೆ ಮನುಷ್ಯ ಕೂಡ ಕಾರಣನಾಗಿದ್ದ ಅನ್ನೋ ವಾದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಾಗಾಯಿತು. ಹೌದು, ಸಹಸ್ರಾರು ವರ್ಷಗಳಿಂದ ಕೂಡ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಇದ್ದೇ ಇತ್ತು ಅನ್ನೋದಕ್ಕೆ ಈ ಅಧ್ಯಯನ ಪುಷ್ಟಿ ಕೊಟ್ಟಿದೆ. ಹೀಗೆ ಸಾವಿರಾರು ವರ್ಷಗಳ ಹಿಂದೆ ಮಾನವನ ದುರಾಸೆ ಹಾಗೂ ಪ್ರಕೃತಿಯ ವೈಪರೀತ್ಯದಿಂದಾಗಿ ಆನೆಗಳ ಪೂರ್ವಜ ಪ್ರಾಣಿ ಅಂತಲೇ ಗುರುತಿಸಿಕೊಂಡಿರೋ ಮೆಮೂತ್ ನಶಿಸಿ ಹೋಯಿತು. ಆದರೆ ಅದರ ಸಂತತಿ ಇವತ್ತಿನ ಆನೆಗಳ ರೂಪದಲ್ಲಿ ಈ ಭೂಮಿ ಮೇಲೆ ಉಳ್ಕೊಂಡು ಬಿಟ್ಟಿದೆ ಅನ್ನೋದು ಹಲವು ಸಂಶೋಧಕರ ವಾದ. ಸ್ನೇಹಿತರೆ, ಇದು ಆನೆಗಳ ಪೂರ್ವಜರ ಕಥೆ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಮತ್ತೊಂದು ವಿಶೇಷ ಮಾಹಿತಿಯನ್ನು ತಗೊಂಡು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.